ನಾವಿಲ್ಲಿ ದಿನೇಶ್ ಗುಂಡೂರಾವ್ ಅವರ ಪ್ರತಿಕ್ರಿಯೆ ಕೂಡ ಈಗ ಲಭ್ಯ ಆಗ್ತಾ ಇದೆ. ಎಲ್ಇಒದಲ್ಲಿ ಲೋ ಅರ್ತ್ ಆರ್ಬಿಟ್ ನಲ್ಲಿ ಲೈವ್ ಸ್ಯಾಟಲೈಟ್ ಅನ್ನ ಭಾರತ ಹೊಡೆದುರುಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಆರ್ಡಿಒ ವಿಜ್ಞಾನಿಗಳ ಕಾರ್ಯವನ್ನ ಶ್ಲಾಘನೀಯ ಅಂತ ಈಗ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ರಿಯಾಕ್ಷನ್ ನೀಡಿದ್ದಾರೆ ದಿನೇಶ್ ಗುಂಡೂರಾವ್ ಬೆಂಗಳೂರಲ್ಲಿ ಮಾತನಾಡ್ತಾ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆದ್ರೆ ಮೋದಿ ಇದನ್ನ ತನ್ನ ಸಾಧನೆ ಅಂತ ಬಿಂಬಿಸಿಕೊಳ್ತಾ ಇದ್ದಾರೆ. ಭಾರತ ಬಹಳ ಹಿಂದೆನೆ ಸ್ಪೇಸ್ ಸೂಪರ್ ಪವರ್, ನ್ಯೂಕ್ಲಿಯರ್ ಸೂಪರ್ ಪವರ್ ಆಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಇದನ್ನ ನಿಮ್ಮ ರಾಜಕಾರಣಕ್ಕೆ ಬಳಸಿಕೊಳ್ಳಬೇಡಿ, ಇದು ನಿಮ್ಮ ಸಾಧನೆ ಅಂತ ಹೇಳಿಕೊಳ್ಳಬೇಡಿ, ಹೈಪ್ ಮಾಡೋದು ಮಾರ್ಕೆಟಿಂಗ್ ಮಾಡೋದು ಬೇಡ, ಇದನ್ನ ಬಿಜೆಪಿ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳೋದು ಬೇಡ ಅಂತ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಸೀಸನ್ ಪ್ರತಿಯೊಂದು ಕೂಡ ಈ ಸಂದರ್ಭದಲ್ಲಿ ರಾಜಕೀಯ ಕೆಸರಚಾಟಕ್ಕೆ ಕಾರಣ ಆಗೇ ಆಗುತ್ತೆ. ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಬನ್ನಿ ಹಾಗಾದ್ರೆ ಇವತ್ತಿನ ಪ್ರಧಾನಿ ಮೋದಿ ಅವರ ಅನೌನ್ಸ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನು ಡಿಆರ್ಡಿಒ ಸಾಧನೆಯನ್ನ ಪ್ರಧಾನಿ ಅನೌನ್ಸ್ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಪಿಸಿಸಿ ಅಧ್ಯಕ್ಷರು ರಿಯಾಕ್ಟ್ ಮಾಡಿದ್ದಾರೆ ನೋಡ್ಕೊಂಡ್ಬರೋಣ. ಇದು ಒಂದು ಹೆಮ್ಮೆಯ ವಿಚಾರ. ಆದರೆ ಮೋದಿ ಅವರು ಏನು ಹೇಳಿದ್ದಾರೆ ಅಂದರೆ, ಇವತ್ತು ದೇಶ ವಿಶ್ವದಲ್ಲೇ ಒಂದು ಮಹಾಶಕ್ತಿಯಾಗಿ ಉದ್ಭವ ಆಗಿದೆ ಅಂತ, ಸೂಪರ್ ಪವರ್ ಆಗಿ, ಸ್ಪೇಸ್ ಸೂಪರ್ ಪವರ್ ಆಗಿ ಉದ್ಭವ ಆಗಿದೆ ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡೋದು, ಭಾರತ ದೇಶ ಸ್ಪೇಸ್ ಸೂಪರ್ ಪವರ್ ಆಗಿ ಭಾಳ ಹಿಂದೆನೇ ಉದ್ಭವ ಆಗಿರ್ತಕ್ಕಂಥದ್ದು, ಈಗಲ್ಲ. ನಾವೀಗಾಗಲೇ ಏನು ಚಂದ್ರಯಾನ ನಾವು ಮಾಡಿಸಾಯಿತು, ಮಂಗಳಯಾನ ಮಾಡಿಸಾಯಿತು, ಮತ್ತು ಅನೇಕ ಸ್ಯಾಟಲೈಟ್ಗಳನ್ನು ಭಾಳ ಹಿಂದೆನೇ ಲಾಂಚ್ ಮಾಡಿಸಾಗಿದೆ. ಸ್ಯಾಟಲೈಟ್ಗಳನ್ನು ಬೇರೆ ಬೇರೆ ದೇಶದಿಂದ ನಮಗೆ ಕಳಿಸ್ಕೊಡ್ತಾರೆ ಲಾಂಚ್ ಮಾಡೋದಕ್ಕೆ. ಸೊ ಈ ದೇಶ